ಯುವರ್ ಆನರ್, ನಿಜ ಏನು ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದೆ. ಸೊ ಕ್ಲೋಸಿಂಗ್ ಆರ್ಗ್ಯುಮೆಂಟ್ಸ್ನ ಈ ಕೇಸ್ನ ಇಲ್ಲಿವರೆಗೂ ತಂದಿರೋ ಭಾರ್ಗವಿಯವರೇ ಮಾಡಬೇಕು ಅಂತ ಅನುಮತಿ ಕೇಳ್ತಾ ಇದ್ದೇನೆ. ಒಂದ್ ಹೆಣ್ಣಿನ ಕಷ್ಟ ಇನ್ನೊಂದು ಹೆಣ್ಣಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾವೆಲ್ಲ ಇನ್ನೆಂತ ಸಮಾಜದಲ್ಲಿ ಬದುಕ್ತಾ ಇದೀವಿ ಮಹಾಸ್ವಾಮಿ. ಈ ಕೇಸಲ್ಲಿ ಒಂದ್ ಹೆಣ್ಣಿಗೆ ಇನ್ನೊಂದ್ ಹೆಣ್ಣೆ ಶತ್ರುವಾಗಿ ನಿಂತಿದ್ದಾಳೆ. ಇಂಥ ಕಠೋರ ಮನಸ್ಥಿತಿ ಅಪರಾಧಿಗಳಿಗೆ ಖಂಡಿತ ಶಿಕ್ಷೆ ಆಗ್ಬೇಕು ಮಹಾಸ್ವಾಮಿ. ಒಂದು ಹುಡುಗಿ ಮನೆಯಿಂದ ಹೊರಗಡೆ ಹೋಗಿ ವಾಪಸ್ ಮನೆಗೆ ಬರೋವರೆಗೂ ಕಣ್ಣೋಟದಿಂದ ಹಿಡಿದು ಚುಡಾಯಿಸೋದು, ರೇಗ್ಸೋದು, ಇಂಥದೆಷ್ಟೋ ನೋವುಗಳನ್ನ ನೋಡ್ತಾಳೆ. ಇದನ್ನೆಲ್ಲ ಹೆಣ್ಮಕ್ಳು ನನ್ನ ಹಣೆ ಬರ ಅಂತ ಸುಮ್ಮನಿರ್ತಾರೆ ಮಹಾಸ್ವಾಮಿ. ಆದ್ರೆ ಅದೇ ಕೊನೆಗೆ ಲೈಂಗಿಕ ಕಿರುಕುಳ, ಅತ್ಯಾಚಾರಕ್ಕೆ ತಿರುಗ್ಬಿಡುತ್ತೆ. ಆದ್ರೂ ನಮ್ಮ ಸಮಾಜ ಇಷ್ಟೊತ್ತಲ್ಲಿ ಅವಳು ಹೆಣ್ಣು ಹೊರಗಡೆ ಯಾಕೆ ಹೋಗಿದ್ಲು ಅಂತ ಕೇಳ್ತಾರೆ. ಆದ್ರೆ ಆ ರೇಪ್ ಮಾಡಿರೋ ಕಚ್ಚಡ ವ್ಯಕ್ತಿ ಬಗ್ಗೆ ಮಾತಾಡಲ್ಲ. ಅದಕ್ಕೆ ಇನ್ಮೇಲೆ ಒಂದು ರೂಲ್ಸ್ ಮಾಡ್ಬಿಡ್ಬೇಕು ಯುವರಾನ್. ಏನಪ್ಪಾ ಅಂದ್ರೆ ಸಂಜೆ 6 ಗಂಟೆ ಮೇಲೆ ಯಾರು ಹೊರಗಡೆ ಹೋಗ್ಕೂಡ್ದು ಅಂತ. ಹುಡುಗಿರಮ್ಮ? ಹುಡುಗಿರಲ್ಲ ಮಹಾಸ್ವಾಮಿ, ಹುಡುಗರು. ಯಾಕೆ ಎಲ್ಲಾ ಕಟ್ಟುಪಾಡುಗಳು ಬರೀ ಹೆಣ್ಮಕ್ಳಿಗೆ ಯಾಕೆ? ಒಂದ್ ಹೆಣ್ಮಗಳು ಹೊರಗಡೆ ಹೋಗುವಾಗ ತಾಯಂದ್ರು ಇಷ್ಟೊತ್ತಲ್ಲಿ ಹೊರಗಡೆ ಹೋಗ್ಬೇಡಮ್ಮ, ಹೊರಗಡೆ ಹುಡುಗರಿರ್ತಾರೆ ಅಂತ ಭಯ ಪಡ್ತಾರೆ. ಯಾಕೆ? ಅದೇ ಕಾಳಜಿಲಿ ಅದೇ ತಂದೆ ತಾಯಿಗಳು ಇಷ್ಟೊತ್ತಲ್ಲಿ ಹೊರಗಡೆ ಹೋಗ್ಬೇಡಪ್ಪ, ಹೋದ್ರೂ ಹೆಣ್ಮಕ್ಳಿಗೆ ತೊಂದರೆ ಕೊಡ್ಬೇಡಪ್ಪ ಅಂತ ಯಾಕೆ ಹೇಳ್ಕೊಡಲ್ಲ? ಹೆಣ್ಮಕ್ಳನ್ನ ಗೌರವಿಸಿ ಅವಳನ್ನ ದೇವಸ್ಥಾನದಲ್ಲಿಟ್ಟು ಆರಾಧಿಸೋ ಮೊದಲು ಅವರನ್ನು ಸಾಮಾನ್ಯ ಮನುಷ್ಯರಂತೆ ಬದುಕೋಗ್ಬಿಡಿ. ಅದೇ ಈ ಸಮಾಜ ಹೆಣ್ಮಕ್ಳಿಗೆ ಕೊಡೋ ದೊಡ್ಡ ಗೌರವ. ಎಲ್ಲಾ ಗಂಡಸರು ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ ಮಹಾಸ್ವಾಮಿ, ಒಳ್ಳೆಯವರು ಇರ್ತಾರೆ. ಆದ್ರೆ ಇಂಥ ಕೆಟ್ಟ ಗಂಡು ಮಕ್ಕಳಿಂದ ಒಳ್ಳೆಯವ್ರನ್ನು ಅನುಮಾನಿಸುವಂತ ಪರಿಸ್ಥಿತಿ. ಒಂದು ಹುಡುಗಿ ಅತ್ಯಾಚಾರ ಆದ್ಮೇಲೆ ನರಳುತ್ತಾ ಆಗಿರೋ ನೋವನ್ನ ನುಂಗ್ಕೊಂಡು ನನ್ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟು ಅದೆಷ್ಟೋ ಭ್ರಷ್ಟರನ್ನ ಎದುರಿಸಿ, ಕೊಲೆ ಬೆದರಿಕೆಗಳನ್ನ ಎದುರಿಸಿ, ಪ್ರಾಣನ ಅಂಗೈಲಿಟ್ಕೊಂಡು ವರ್ಷಾನ್ಗಟ್ಲೆ ಕಾಯ್ತಾಳೆ. ಯಾಕೆ ಗೊತ್ತಾ ಮಹಾಸ್ವಾಮಿ? ರಾಕ್ಷಸನ ಹಾಗೆ ಅವಳನ್ನ ಕಿತ್ತ ತಿಂತಾನಲ್ಲ ಆ ಪಾಪಿ, ಅವನ್ಗೆ ಶಿಕ್ಷೆ ಆಗ್ಬೇಕು ಅಂತ. ಅಂತ ಹೆಣ್ಣಿಗೆ ನ್ಯಾಯ ಕೊಡ್ಸಕ್ಕಾಗದೆ ಹೋದ್ರೆ ಈ ಕೋರ್ಟ್ ಯಾಕೆ, ಕಾನೂನು ಯಾಕೆ, ನಾವ್ ಯಾಕೆ? ಮಹಾಸ್ವಾಮಿ, ಒಂದು ಹೆಣ್ಣ ಕೇಳ್ಕೊಳ್ತಾ ಇದ್ದೀನಿ. ಸಂಧ್ಯಾನ ಮೊಲೆಸ್ಟ್ ಮಾಡಿರೋ ಆ ವಿಕ್ರಮ್ ಭೂಪತಿ ಅವಳನ್ನ ಅತ್ಯಾಚಾರ ಮಾಡಿ ಕೊಂದಿರೋ ಈ ಶಂಕರು, ಕೊಲೆಗೆ ಸಪೋರ್ಟ್ ಮಾಡಿರೋ ಈ ಸಿತಾರ,
ಇವರೆಲ್ಲರಿಗೂ ಶಿಕ್ಷೆ ಆದ್ರೆ ಮಾತ್ರ ಸಂಧ್ಯಾಗೆ ನ್ಯಾಯ ಸಿಗೋದು. ಈ ಫೋಟೋದಲ್ಲಿರೋ ಆ ಮುಗ್ಧ ನಗುವಿಗೊಂದು ಅರ್ಥ ಬರೋದು. That's all, Your Honor. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ವಾದ ವಿವಾದಗಳನ್ನು ಪರಿಗಣಿಸಿ ಸಂಧ್ಯಾಳಂತೆ ನಟಿಸಿದ ರಮ್ಯಾಗೆ 10,000 ರೂಪಾಯಿ ದಂಡ ವಿಧಿಸಿ ಕಟ್ಟೆಚ್ಚರಿಕೆ ನೀಡಲಾಗುತ್ತಿದೆ. ಹಾಗೂ ಈ ಮೊದಲು ಸಂಧ್ಯಾಗೆ ಲೈಂಗಿಕ ಕಿರುಕುಳ ನೀಡಿದ ವಿಕ್ರಮ್ ಭೂಪತಿಗೆ 3 ತಿಂಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗುತ್ತಿದೆ. ಹಾಗೂ ಸಂಧ್ಯಾಳ ಅತ್ಯಾಚಾರ ಹಾಗೂ ಕೊಲೆಯಲ್ಲಿ ಭಾಗಿಯಾಗಿರುವ ಶಂಕ್ರು ಹಾಗೂ ಸಿತಾರಾ ಶಕ್ತಿ ಪ್ರಸಾದ್ಗೆ ಜೀವಾವಧಿ ಶಿಕ್ಷೆಯನ್ನು ಈ ಘನ ನ್ಯಾಯಾಲಯ ವಿಧಿಸುತ್ತಿದೆ. ಕಡೆಗೂ ಸತ್ತಿರೋ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಕೊಡಿಸ್ಬಿಟ್ಟಲ್ಲವ. ನೀ 100 ವರ್ಷಗಳ ಕಾಲ ಚಂದಂಗ್ ಬಾಳವ, ಚಂದಂಗ್ ಬಾಳು. ಇದು ನನ್ನೊಬ್ಬಕಿನ ಆಶೀರ್ವಾದ ಅಲ್ಲವ. ನನ್ನಂಗ ಹೆಣ್ಮಕ್ಳನ್ನ ಕಳ್ಕೊಂಡ್ರಲ್ಲ ಅಂತ 1000 ತಾಯಂದ್ರ ಆಶೀರ್ವಾದ ನಿನ್ ಮ್ಯಾಲ ಐತಯ್ಯವ. ಇನ್ ಮುಂದೆ ನಾನು ನನ್ನ ಮಗಳಿಲ್ಲ ಅಂತ ಅನ್ಕೊಳಂಗಿಲ್ಲವ. ನೀನ ನನ್ನ ಮಗಳು, ನೀನ ನನ್ನ ಮಗಳು. ಈಗ ಅರ್ಥ ಆಯ್ತಾ ನನಗೆ? ಸತ್ಯ ಯಾವತ್ತಿದ್ರೂ ಬೂದಿ ಮಿಚ್ಚದ ಕೆಂಡ, ನಿಜದ ಗಾಳಿ ಬೀಸಿದ ಮರುಕ್ಷಣ ಪ್ರಜ್ವಲಿಸ್ಬಿಡುತ್ತೆ ಸತ್ಯ.
ನಿಮ್ಮಂತವ್ರು ನಮ್ಮಂತವ್ರ ಮಧ್ಯೆ ಇರೋದು ಹೆಮ್ಮೆ ಮೇಡಮ್. ಎಷ್ಟ್ ಚೆನ್ನಾಗಿ ವಾದ ಮಾಡಿದ್ರಿ. ನಿಮ್ಮಂತವ್ರು ನಿಜಕ್ಕೂ ಸ್ಫೂರ್ತಿ ಮೇಡಮ್. ಕಂಗ್ರಾಚುಲೇಷನ್. ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ. ದುಡ್ಡಿನ ಆಸೆಗೆ ತುಂಬಾ ದೊಡ್ಡ ತಪ್ಪು ಮಾಡ್ಬಿಡ್ತಿದ್ದೆ. ನಿಮ್ ಮಗಳಿಗಾಗಿದ್ದ ಅನ್ಯಾಯಕ್ಕೆ ಬೆಲೆ ಕಟ್ಟೋಕ್ ಸಾಧ್ಯನೇ ಇಲ್ಲ. ಅಕ್ಕ, ದುಡ್ಡಿಗಿಂತ ಮಿಗಿಲಾದ ವಿಷಯಗಳು ತುಂಬಾ ಇದೆ ಅಂತ ನೀವು ನನಗೆ ತೋರಿಸ್ಕೊಟ್ರಿ. ಇನ್ಮೇಲೆ ದುಡ್ಡನ್ನ ಮರ್ಯಾದೆನ ಕಷ್ಟಪಟ್ಟು ನ್ಯಾಯವಾಗಿ ಸಂಪಾದನೆ ಮಾಡ್ತೀನಿ. ನನ್ನ ಜೀವನನ, ನನ್ನ ಮನಸ್ಸನ್ನ, ನನ್ನ ಮನಸ್ಥಿತಿನ ಬದಲಾಯಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ರಮ್ಯಾ, ನೀನು ನನ್ನ ಪಾಲಿಗೆ ಸಂಧ್ಯಾ ತರನೇ. ನೋಡು, ನಮ್ಮ ಜೀವನದ ಮೇಲೆ ನಮ್ಗೆ ಹಿಡಿತ ಇಲ್ಲದೆ ಇದ್ರೆ ಬೇರೆಯವರು ಆ ಹಿಡಿತನ ಸಾಧಿಸೋಕ್ ಬರ್ತಾರೆ. ಯಾವತ್ತಿಗೂ ನಿನ್ನ ಬುದ್ಧಿ ನಿನ್ನ ಕೈಯಲ್ಲೇ ಇರಬೇಕು. ಹುಷಾರಾಗಿರು. ಥ್ಯಾಂಕ್ಸ್ ಅಕ್ಕ. ಭಾರ್ಗವಿ, ಇವತ್ತು ನೀವು ಬರೀ ಲಾಯರ್ ಆಗಲ್ಲ, ಒಬ್ಬ ಹೆಣ್ಣಾಗೋ ಗೆದ್ಬಿಟ್ರಿ. ನೀವು ನನ್ನ ಜೊತೆ ನಿಂತಿದ್ದಕ್ಕೇನೆ ಈ ಒಂದು ಕೇಸ್ನ ನಾನು ಮುಂದುವರ್ಸಕ್ಕಾಗಿತ್ತು ಪಾರ್ಥ. ಇದು ಬರೀ ನಮ್ ಗೆಲುವಲ್ಲ, ನಮ್ ಸಂಧ್ಯಾ ಗೆಲುವು. ಅಮ್ಮ, ನಿನ್ ಮಗಳು ಅನ್ಕೊಂಡ ಹಾಗೆ ಈ ಕೇಸ್ನ ಗೆದ್ಬಿಟ್ಲಮ್ಮ. ನಿನ್ ಕನ್ಸು ನನ್ಸಾಗಿದೆ. ನಿನ್ ಬಗ್ಗೆ ನಮಗ್ ತುಂಬಾ ಹೆಮ್ಮೆ ಅನ್ಸತ್ತೆ ಭಾರ್ಗವಿ. ಏ ಭಾರ್ಗವಿ, ನನ್ನ ಮನೆ ನೆಮ್ಮದಿನ ಹಾಳು ಮಾಡಿದೆ ಅಲ್ವಾ? ಮಿಸ್ಟರ್ ಶಕ್ತಿ ಪ್ರಸಾದ್, ನಿಮ್ ಹೆಂಡತಿ ಸಂಧ್ಯಾ ಜೀವನೇ ತೆಗ್ದಿದ್ದಾರೆ. ಸಂಧ್ಯನ್ ಜೀವಕ್ ಬೆಲೆಯಾಗಿ ನೀವು ನಿಮ್ ನೆಮ್ಮದಿನ ದಂಡವಾಗಿ ಕಟ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಏಯ್, ನಿನ್ನ ಒಣ ವೇದ ಅಂತ ಕೇಳೋದಕ್ಕೆ ಇಲ್ಲಿ ಬಂದಿಲ್ಲ. ನನ್ನ ಮಗ, ನನ್ನ ಮಗಳು, ನನ್ನ ಹೆಂಡತಿ ಜೀವನ ಹಾಳು ಮಾಡಿ ನನ್ನನ್ನು ಸರ್ವನಾಶ ಮಾಡ್ತಾ ಇದ್ಯಾ? ಇಷ್ಟು ದಿನ ರೌಡಿ ಶೀಟರ್ ಶಕ್ತಿ ಪ್ರಸಾದ್ ಬಗ್ಗೆ ಕೇಳಿದ್ಯಾ? ರಾಜಕಾರಣಿ ಶಕ್ತಿ ಪ್ರಸಾದ್ ಮುಖಾನೂ ನೋಡಿದ್ಯಾ? ಇನ್ನು ಮುಂದೆ ನನ್ನ ಅತಿ ಕ್ರೂರವಾದ ಇನ್ನೊಂದು ಮುಖ ನೋಡ್ತೀಯ. ಹುಟ್ಟಾನೆ ರೌಡಿಸಂ ನೋಡಿರೋನ್ ಜೊತೆ ಪವರ್ ಕೂಡ ಇದೆ. ಈ ಶಕ್ತಿ ಪ್ರಸಾದ್ ಕೊಡೋ ಏಟ್ಗೆ ನೀನು, ನಿನ್ನ ಮನೆಯವರು ವಿಲ ವಿಲ ಅಂತ ಒದ್ದಾಡ್ಬೇಕು. ಹಾಗೆ ಮಾಡ್ತೀನಿ. ನಿನ್ನನ್ನ ನೀನು ಭಾರ್ಗವಿ LLB ಅಂತ ಹೇಳ್ಕೊತಾ ಇದ್ದೆ ಅಲ್ವಾ? ಇನ್ನು ಮುಂದೆ ಈ ಭಾರ್ಗವಿ ಹೊಸ ಅಧ್ಯಾಯನ ನಾನು ಬರಿತೀನಿ.
ಆಕಾಶ ನೋಡಿ ನಡೀತಾ ಇದ್ದರು ಇವತ್ತು ಭೂಮಿ ನೋಡಿ ನಡೆಯಂಗಾಯ್ತಲ್ಲೋ. ಅದಕ್ಕೆ ಹೇಳೋದು ಅಹಂಕಾರ ಅನ್ನೋದು ತಲೆಗೆ ಹತ್ಬಾರ್ದು. ಭಾರ್ಗವಿ ಚೆನ್ನಾಗಿ ಸೊಕ್ಕಿಳಿಸ್ಬಿಟ್ಲು. ಕತ್ತೆಗೇನು ಗೊತ್ತು ಸರ್ ಕಸ್ತೂರಿ ಪರಿಮಳ. ನೀವು ಬೇಜಾರಾಗ್ಬೇಡಿ ಸರ್. 1000 ಕೇಸಲ್ಲಿ ಒಂದೇ ಒಂದು ಸರ್ ಕೇಸ ನೀವು ಸೋತಿರೋದು. ಮುಂದಿನ ಎಲ್ಲಾ ಕೇಸುಗಳಲ್ಲೂ ನೀವೇ ಗೆಲ್ತೀರಾ ಸರ್. ಕುಂಬಾರಂಗ್ ವರ್ಷ ದೊಣ್ಣೆಗೊಂದು ನಿಮಿಷ ಅಂದಂಗಾಯ್ತು. ಇಷ್ಟು ವರ್ಷ ಕಟ್ಟಿದ ಸಾಮ್ರಾಜ್ಯ ಕೂಸದು ಬಿದ್ದೋಯ್ತು. ಇದನ್ನ ನಾನು ಹೇಗೆ ಸಹಿಸ್ಕೊಳ್ಳಿ? ಈ ಸಿಟಿಲೇ ಒಂದು ಕೇಸು ಸೋಲ್ದೇ ಇರೋನನ್ನ ಆ ಭಾರ್ಗವಿ ತನ್ನ ಮೊದಲನೇ ಕೇಸಲ್ಲಿ ನನ್ನನ್ನ ಈ ಜೆಪಿನ ಸೋಲ್ಸ್ಬಿಟ್ಲು. ಏನೋದು ಐರನಿ ಸ್ಯಾಮ್, ಜನ ಗೆದ್ದಿರೋರ್ಗಿಂತ ಸೋತಿರೋರ್ ಕಡೆನೆ ನೋಡೋದ್ ಜಾಸ್ತಿ. ಆ ಭಾರ್ಗವಿಯಿಂದ ನನ್ನ ಸಾಮ್ರಾಜ್ಯ. ಸರ್ ಅವಳಿಗೂ ನಿಮ್ಗೆ ಹೋಲಿಕೆ ಮಾಡಕ್ಕಾಗುತ್ತಾ ಸರ್? ಎಷ್ಟು ಕೇಸ್ ಗೆದ್ದಿರೋ ನೀವೆಲ್ಲಿ, ಇದು ಒಂದು ಕೇಸ್ ಗೆದ್ದಿರೋ ಅವಳೆಲ್ಲಿ ಸರ್? ನಿಮ್ ಮುಂದೆ ಅವಳು ಇರುವೆ ಸರ್, ಇರುವೆ. ಇರುವೆ ಬಿದ್ರೆ ಯಾರಿಗೂ ಗೊತ್ತಾಗಲ್ಲ ಸ್ಯಾಮ್, ಆದ್ರೆ ಆನೆ ಎಡವುದ್ರೆ ಆ ಶಬ್ದ ಇಡೀ ಕಾಡ್ಗೆ ಗೊತ್ತಾಗುತ್ತೆ. ನನ್ನ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ದಿರೋರು ನನ್ನನ್ನ ಇವತ್ತು ಹಗುರವಾಗಿ ನೋಡ್ತಿದ್ದಾರೆ. ಹಿಂದೆ ತಿರುಗಿ ನೋಡು. ಇದೆಲ್ಲ ಯಾರಿಂದ? ಆ ಭಾರ್ಗವಿಯಿಂದ. ನನ್ನನ್ನೇ ದೇವರು ಅಂತ ಪೂಜಿಸ್ತಿರೋ ನನ್ನ ಮಗನ್ನು ನನ್ನ ವಿರುದ್ಧ ನಿಲ್ಲೋ ಹಾಗೆ ಮಾಡ್ಬಿಟ್ಲು. ಇದ್ರಲ್ಲಿ ಅರ್ಜುನ್ ಸರ್ ಏನ್ ತಪ್ಪಿಲ್ಲ ಸರ್. ಆ ಭಾರ್ಗವಿ ಕುಂಭಕ್ಕಿಂದ ಈಗ ಆಡ್ತಿದ್ದಾರೆ ಅಷ್ಟೇ. ಗೊತ್ತು, ಆ ಭಾರ್ಗವಿನ ಎಷ್ಟೇ ಹೆದರ್ಸಿದ್ರು ಬೆದರ್ಸಿದ್ರು ಜಗ್ಲಿಲ್ಲ. ಕೊನೆಗೂ ಅವಳು ಹೇಳಿದ್ದನ್ನೇ ಮಾಡಿ ತೋರಿಸ್ಬಿಟ್ಲು. ಇದರಿಂದ ನನ್ನ ಮರ್ಯಾದೆ ಹೋಗಿದ್ದಷ್ಟೇ ಅಲ್ಲ, ಇನ್ನು ನನ್ನ ಶಕ್ತಿ ಸಂಬಂಧ ಮುಗೀತು. ಸರ್ ಈಗ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಸೀನಿಯರ್ ಅಡ್ವೊಕೇಟ್ ಆಗಿರೋ ನೀವು ಆ ಭಾರ್ಗವಿ ವಾದ ಮಾಡಿದ್ದು ಏನ್ ಅನಿಸ್ತು ಸರ್? ನನ್ನನ್ನು ನಾನೇ ಕನ್ನಡಿಲಿ ನೋಡ್ಕೊಂಡಾಗ 25 ವರ್ಷದ ಹಿಂದೆ ಜೆಪಿ ನನ್ನ ಕಣ್ಮುಂದೆ ಬಂದಿದ್ದ. ಆದ್ರೆ ಇದು ನನಗೆ ಇಷ್ಟ ಆಗ್ತಾ ಇಲ್ಲ. ಏನೇ ಆದ್ರೂ ಒಬ್ಬನೇ ಜೆಪಿ ಇರಬೇಕು, ಅದು ನಾನಾಗಿರ್ಬೇಕು. ಓ ಏನೇ ಕಳ್ಬೇಕ್ ತರ ಕದ್ದು ಕೋರ್ಟಿಗೆ ಬಂದಿದ್ಯಾ? ನಿನ್ ತಂಗಿ ಗೆದ್ಲ ಅಂತ ನೋಡಕ್ ಬಂದ್ಯಾ? ತಾವು ಕದ್ದು ಮುಚ್ಚಿನೇ ಬಂದಿದ್ದು ಅಲ್ವಾ? ಮತ್ಯಾಕಿ ಬಿಲ್ಡಪ್ಪು? ನಾನು ನಮ್ ಬಾವ ಗೆಲ್ಲೋದನ್ನ ನೋಡಕ್ ಬಂದಿರೋದು. ನಿನ್ ಹಾಗೆ ಉಂಡ್ ಮನೆಗೆ ಕನ್ನ ಹಾಕಿಲ್ಲ. ಈಗ ನಾನು ಏನ್ ಮಾಡ್ದೆ ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಏನ್ ಮಾಡದ್ಯಾ? ಅವಳು ಯಾರೋ ಭಿಕಾರಿನ ಸಂಧ್ಯಾ ಅಂತ ಮನೆಗ್ ಕರ್ಕೊಂಬಂದು ನಮ್ಮನ್ನೆಲ್ಲ ಯಾಮಾರ್ಸಿದ್ಯಾ? ನೀನೇನೋ ಘನಕಾರ್ಯ ಮಾಡ್ತೀಯಾ ಅಂತ ಬಾವನ್ನು ನಂಬಿಸಿ ನಮ್ಮತ್ರನೆ ಚಾಕ್ರಿ ಮಾಡಿಸ್ಕೊಂಡಿದ್ಯಾ? ಇನ್ನ ಸಂಧ್ಯಾ ಅಲ್ಲ ರಮ್ಯಾ, ಅವಳದಿನ್ನೇನ್ ಅವಾಂತರ ಮಾಡ್ತಾಳೋ ಅಂತ ಭಯದಲ್ಲಿ ಬಂದೆ. ಸಂಧ್ಯಾ ಸತ್ತಿರೋದೇ ನಿಜ ಅಂದ್ಮೇಲೆ ಸಂಧ್ಯಾ ಹೇಗ್ ಬರ್ತಾ ಇದ್ಲು? ಅದಕ್ಕೆ ಅವಳು ಹಾಗೆ ಇರೋಳ್ನ ಹುಡುಕಿ ಕರ್ಕೊಂಡ್ ಬಂದು ಮಾವನ್ನ ಬಚಾವ್ ಮಾಡ್ತಾ ಇದ್ದ. ನೀರ್ ನೋಡಿದ್ರೆ ನನ್ನೇ ಬೈತಾ ಇದ್ದೀರಾ? ಅಂದ್ರೆ ಭಾವ ಗೆದ್ದಿರ್ತಾರೆ ಅಂತ್ಯಾ? ಸಂಧ್ಯಾ ಜೊತೆಗಿದ್ಮೇಲೆ ಸೋಲೋ ಮಾತೇ ಇಲ್ಲ ಚಿಕ್ಕತ್ತೆ. ಇವತ್ತು ಜೆಪಿ ಸರ್ ಜೀವನದಲ್ಲಿ ಮರೆಯಕ್ ಆಗದಿರೋಂತ ಇತಿಹಾಸನೇ ಸೃಷ್ಟಿ ಆಯ್ತು, ಹಿಸ್ಟ್ರಿನೇ ಕ್ರಿಯೇಟ್ ಆಯ್ತು. ಹೌದೌದು, ಇದು ನಿಜಕ್ಕೂ ಇತಿಹಾಸನೇ. ನಾನ್ ಹೇಳಿಲ್ವ ಚಿಕ್ಕತ್ತೆ,
ಕೇಸು ನಮ್ಮ ಪರನೇ ಆಗಿರುತ್ತೆ ಅಂತ. ಬನ್ನಿ. ಕೋರ್ಟಲ್ಲಿ ಇತಿಹಾಸ ಸೃಷ್ಟಿ ಮಾಡೋದು ಮಾವಂಗೆ, ಐ ಮೀನ್ JP ಪಾಟೀಲ್ ಅವ್ರಿಗೇನು ಹೊಸದಲ್ಲ. ನಿಮ್ಗೆಲ್ಲರಿಗೂ ಅವರೇ ರೋಲ್ ಮಾಡೆಲ್ ಇರ್ಬೇಕು ಅಲ್ವಾ? ಹೇಗೆ ಆರ್ಗ್ಯೂ ಮಾಡಿದ್ರು? ಯಾಕೆ ನಗ್ತಿದ್ದೀರಾ? ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ತರ JP ಸರ್ನ ಹೊಗಳಕ್ ಬಂದಿದಿರಲ್ಲ ಮೇಡಮ್, ಇನ್ನೇನ್ ಹೇಳಿ? ಏನ್ ಹೇಳ್ತಿದ್ದೀರಾ? ಭಾರ್ಗವಿ JP ಸರ್ ಇನಾಯ ಸೋಲ್ಸ್ಬಿಟ್ರು. ಅದು ಇತಿಹಾಸನೇ ಅಲ್ವೇ ಮೇಡಮ್? ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ಅಂದ್ರೆ ಮಾವ ಸೋತ್ ಹೋದ್ರ?